ಹಾಯ್ ಸ್ನೇಹಿತರೆ ಹಾಗೂ ಬಂಧುಗಳೇ, ನಿಮಗೆಲ್ಲ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಜಗತ್ತಿನ ಮುಂದುವರೆದ ಜಗತ್ತಿನಲ್ಲಿ ನಮ್ಮ ಭಾರತ ಡಿಜಿಟಲೀಕರಣ ಮಾಡುವುದಕ್ಕೆ ಆದಷ್ಟು ಪ್ರಯತ್ನ ಪಡ್ತಾ ಇದೆ. ಡಿಜಿಟಲ್ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡಿರುವಂತಹ ಭಾರತಕ್ಕೆ ಇವತ್ತು ಡಿಜಿಟಲ್ ಕರೆನ್ಸಿಯನ್ನು ಒಂದು ರೂಪ RBI ರೂಪಿಸಿದೆ. ಅದು ಡಿಜಿಟಲಿ ಯಾವ ರೀತಿ ವರ್ಕ್ ಆಗುತ್ತೆ ಎಂಬುದೆಲ್ಲ ಆಲ್ರೆಡಿ ಇವರು ಯೂಟ್ಯೂಬರ್ಸು ಮತ್ತು RBI ಇವೆಲ್ಲ ಗೈಡ್ಲೈನ್ಸ್ಗಳೆಲ್ಲ ಬಂದಿದ್ದಾವೆ, ಆಲ್ರೆಡಿ ತೋರಿಸಿದ್ದಾರೆ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಮ್ಮ ಲೋಕಲಲ್ಲಿ ಯಾರೂ ಹೇಳಿಲ್ಲ ಅಂತ ಈ ವಿಷಯನ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಯಾವ ರೀತಿ SBI ಮುಖಾಂತರ SBIಗೆ ಇರುವಂತಹ ಅಕೌಂಟ್ ಇರೋರು ಯಾವ ರೀತಿ ಡಿಜಿಟಲಿ ರುಪಿನ ನೀವು ಕನ್ವರ್ಟ್ ಮಾಡ್ಬೋದು, ಅಕೌಂಟ್ನಾಗಿರೋ ಅಮೌಂಟ್ನ ಡಿಜಿಟಲ್ ರುಪಿನ ಯಾವ ರೀತಿ ಕನ್ವರ್ಟ್ ಮಾಡ್ಬೋದು, ಅದನ್ನು ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಬೋದು ಎಂಬುದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ಪ್ಲೇಸ್ಟೋರ್ ಹತ್ರ ಹೋಗಿ, ಈ ರುಪಿ ಅಂದರೆ ಈ ರುಪಿ ಬೈ SBI ಆ್ಯಪ್ ಅಂತ ಹೊಡೆದ್ರೆ ಈ ಥರ ಓಪನ್ ಆಗುತ್ತೆ. ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಈ ಥರ ಓಪನ್ ಆಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಈ ಥರ ಓಪನ್ ಆದಾಗ ಎಂಟರ್ ಅಂತ ಕೊಡಿ. ಈ ಥರ ಓಪನ್ ಆಗುತ್ತೆ. ಇದನ್ನೆಲ್ಲ ಓದಿ ಅಗ್ರಿ ಅಂತ ಕೊಡಿ, ಅಕ್ಸೆಪ್ಟ್ ಅಂತನ. ಇಲ್ಲಿ ಕೇಳುತ್ತೆ ನೋಡಿ, ಡಿಜಿಟಲ್ ರುಪಿ ಲೆಡ್ಜರ್ ಟೆಂಡರ್ ಅಂತ ಬರುತ್ತೆ, ಇದೆಲ್ಲ ಬರುತ್ತೆ. ನೆಕ್ಸ್ಟ್ ಅಂತ ಕೊಡಿ. ಮತ್ತಿಗೆ ಸ್ಟಾರ್ಟ್ ರಿಜಿಸ್ಟ್ರೇಷನ್ ಅಂತ ಕೊಡಿ. ವಾಲೆಟ್ ಸೆಂಡ್ ಟು ಕಲೆಕ್ಟ್ ಡಿಜಿಟಲ್ ರುಪಿ ಅಂತ ಕೇಳ್ತೈತೆ. ಎನಿ ವಾಲೆಟ್ ಸೆಂಡ್ ಟು ಕಲೆಕ್ಟ್ ಡಿಜಿಟಲ್ ರುಪಿ ಅಂತ ಕೇಳ್ತಾ ಇದೆ. ಹಾಗಾಗಿ ಸ್ಟಾರ್ಟ್ ರಿಜಿಸ್ಟ್ರೇಷನ್ ಅಂತ ಬರ್ತೈತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಕೇಳುತ್ತೆ, ನಿಮ್ಮ ಮೊಬೈಲಾಗಿ ಎಷ್ಟಿದ್ದಾವೆ ಸಿಮ್ಮು ಅಂತನ. ಯಾವ ಸಿಮ್ಮು ನಿಮ್ಮ ಸಿಮ್ಮಿಗೆ ಬ್ಯಾಂಕಿಗೆ ಲಿಂಕ್ ಆಗಿರುತ್ತೋ ಅದೇ ಸಿಮ್ ಇರಬೇಕು. ಬೇರೆ ಸಿಮ್ ಇದ್ದರೆ ವರ್ಕ್ ಆಗೋದಿಲ್ಲ. ಅದನ್ನು ವೆರಿಫೈಡ್ ಮಾಡಿ. SMS ಮುಖಾಂತರ ಇದಾಗುತ್ತೆ. ಕ್ಲಿಕ್ ಮಾಡಿ ವೆರಿಫೈ ಸಿಮ್ ಅಂತ ಕೊಡಿ. ಲೋಡ್ ಆಗುತ್ತೆ. ಈ ಥರ ಲೋಡ್ ಆಗಿ ಈ ಥರ ಓಪನ್ ಆಗುತ್ತೆ. ದಿಸ್ ಯೂಸಲಿ ಟೇಕ್ ಅಪ್ ದಿ ಮಿನಿಟ್ ಅಂತ ಬರುತ್ತೆ. SMS ಹ್ಯಾಸ್ ಬಿನ್ ಸಕ್ಸಸ್ಫುಲ್ ವೆರಿಫೈಡ್ ಅಂತ ಬಂತು. ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟಾಗ ಇಲ್ಲಿ ಕೇಳುತ್ತೆ ನೋಡಿ, ಯೂಸು ಮೊಬೈಲ್ ಪಿನ್ ನಂಬರ್, ಲಾಕ್ ಪ್ಯಾಟ್ರನ್, ಫಿಂಗರ್ ಪ್ರಿಂಟ್ ಬೇಕಾ, ಪ್ಯಾಟ್ರನ್ ಬೇಕಂತ ಕೇಳ್ತೈತೆ. ಸೆಟ್ ದ ಪಿನ್ ಅಂತ ಕೇಳಿದೆ. ನಾವು ಯಾವುದೋ ಒಂದು ಪಿನ್ನನ್ನು ಜನರೇಟ್ ಲಾಕ್ ಆಗಿರ್ತದಲ್ಲ, ಆ ಲಾಕ್ ಪಿನ್ ನೋಡಿದ್ರೆ ಓಪನ್ ಆಗುತ್ತೆ. ಮತ್ತು ಇಲ್ಲಿ ಸ್ಟೇಟಸ್ KYC ಅಂತ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟಾಗ ಇಲ್ಲಿ ರಿಕವರ್ ಪಿನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಪ್ಲೀಸ್ ಎಂಟರ್ ಯುವರ್ 6 ಡಿಜಿಟ್ ಪಿನ್ ನಂಬರ್. ಅಂದರೆ ಇದಕ್ಕಿಂತ ಮುಂಚೆ ನಾನು ಸ್ಟಾರ್ಟಿಂಗ್ಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಈ ಆ್ಯಪು, ಹಂಗಾಗಿ ಅವಾಗ ಕೇಳುತ್ತೆ ಯಾವ ಪಿನ್ ನಂಬರ್ ಇದನ್ನು ಮಾಡ್ಕೊಬೇಕು, ರಿಜಿಸ್ಟರ್ ಪಿನ್ ನಂಬರ್ ಜನ್ರೇಟ್ ಹೆಂಗೆ ಮಾಡೋದು ಅಂತನ. ಹಂಗಾಗಿ ನಾನು ಮುಂಚೆಲೇ ಮಾಡಿರೋದ್ರಿಂದ ಇದನ್ನು ನಾನು ಆ ನಂಬರ್ ಹೊಡಿತೀನಿ. ನೀವು ಮುಂಚೆಲೇ ಫಸ್ಟಿಗೆ ಸ್ಟಾರ್ಟಿಂಗೇ ಡೌನ್ಲೋಡ್ ಮಾಡಿದಾಗೇ ಕೇಳುತ್ತೆ ಓಪನ್ ಮಾಡಿದಾಗ, ಆ ಥರ ಮಾಡ್ಕೊಳ್ಳಿ. ನಂಬರ್ ಹೊಡೆದ್ಮೇಲೆ ರೈಟ್ ಮಾರ್ಕ್ ಹಾಕಿ. ತಿರ್ಗಿ ಮತ್ತೆ ಪಿನ್ ನಂಬರ್ಗೆ ಅದೇ ಜನ್ರೇಟ್ ಮಾಡೋಕ್ಕೆ ನಾನು ಇದು ಮಾಡಿದ್ನಲ್ಲ, ಹಂಗಾಗಿ ಇವಾಗ ಕ್ರಿಯೇಟ್ ವಾಲೆಟ್ ಪಿನ್ನು ಅಂತ ಕೇಳ್ತೈತೆ. ಕ್ರಿಯೇಟ್ ಮಾಡೋಣ. ಮತ್ತೆ ಹಾಕ್ಕೊಂಡು ಈ ಥರ ಪಿನ್ ನಂಬರ್ ಹಾಕಿದ್ದಾದ್ಮೇಲೆ ನಿಮಗೆ ಯಾವ್ದು ಬೇಕು ಅದನ್ನು ಹಾಕಿದ್ಮೇಲೆ ರೈಟ್ ಮಾರ್ಕ್ ಕೊಡಿ. ಈ ಥರ ಜನ್ರೇಟ್ ಆಗುತ್ತೆ. ಕಂಪ್ಲೀಟ್ ಕವರ್ ವಾಲೆಟ್ ಹ್ಯಾಸ್ ಬಿನ್ ರಿಕವರ್ಡ್ ಸಕ್ಸಸ್ಫುಲಿ ಅಂತ ಬರ್ತೈತೆ. ಈ ಥರ ಬಂದಾಗ ಲಿಂಕ್ಡ್ ಅಪ್ ಸ್ಟೇಟ್ ಬ್ಯಾಂಕ್ ಆಫ್ ಅಕೌಂಟ್ ಅಂತ ಬರುತ್ತೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಕೌಂಟ್ ಈ ಥರ ಬಂದಿದೆ. ಈ ಥರ ಬಂದಾಗ ನೀವು ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟಾಗ ಈ ಥರ ಓಪನ್ ಆಗುತ್ತೆ. ನಿಮ್ಮ ಯಾವ್ಯಾವ ಫೋನ್ ನಂಬರ್ಗೆ ಲಿಂಕ್ ಆಗೈತಿ ಅಂತನ. ನೀವು ಯಾವುದಾನ ಒಂದು ಬ್ಯಾಂಕಿಂದ ಲಿಂಕ್ ಆಗಿರೋದ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ.
ನಂದು ಆ್ಯಕ್ಚುಲಿ ಇದು ರನ್ನಿಂಗ್ ಇದೆ. ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಬ್ಯಾಂಕ್ ಅಕೌಂಟ್ ಅಂತ ಕ್ಲಿಕ್ ಮಾಡೋದು. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ATM ನಂಬರ್ ಕೇಳುತ್ತೆ. ATM ನಂಬರ್ ಹಾಕೋದು. ಲಾಸ್ಟ್ ಡಿಜಿಟ್ 6 ನಂಬರು ATM ನಂಬರ್ ಕೇಳುತ್ತೆ. ATM ನಂಬರ್ ಹಾಕಿ ಮತ್ತು ಎಕ್ಸ್ಪೈರಿ ಡೇಟ್ ಐತೆ, ಎಕ್ಸ್ಪೈರಿ ಡೇಟನ್ನು ಹಾಕಿ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ಬ್ಯಾಲೆನ್ಸ್ ಅಂದರೆ ಅಮೌಂಟ್ ಅದು ಕಲೆಕ್ಟ್ ಮಾಡ್ಕೊಬೇಕು ಫಸ್ಟ್. ಅದರೊಳಗೆ ಯಾವ ರೀತಿ ನೋಡಿ ₹2 ಕೈನಿಂದನೂ ಬರುತ್ತೆ, ನೀವು ನೋಡ್ಬೋದು. ನೀವು ಸುಮ್ಮನೆ ಕ್ಲಿಕ್ ಮಾಡಿ ಅದು ₹2 ಅಲ್ಲಿಗೆ ಬರುತ್ತೆ. ಇಲ್ಲಿ ಮ್ಯಾಲೆ ವಾಲೆಟ್ ಇದೆಯಲ್ಲ, ಇಲ್ಲಿ ಕಾಣುತ್ತಿದ್ದಲ್ಲ, ನಾವು ಸುಮ್ಮನೆ ಹಿಂಗೆ ಸ್ವೈಪ್ ಮಾಡಬೇಕು. 2 ಇದು 4 ಆಕೈತಿ, ಎಷ್ಟು ಬೇಕು ಏನು ಅಂತಲೂ ಎಲ್ಲ ಮಾಡ್ಕೊಬೋದು. ₹5 ಒಂದು ತಗೊಂಡಿದ್ದೀವಿ. ಇದೇ ಥರನೇ ಮಾಡಬೇಕು. ಮಾಮೂಲಿ ಜೋಬ್ನಾಗ ಯಾವ ರೀತಿ ದುಡ್ಡಿರುತ್ತೋ ಅದೇ ಥರನೇ ಇದು ಎತ್ಕೊಳ್ಳುತ್ತೆ. ₹20 ಒಂದು, ₹10 2, ₹20 2, ₹50 ಒಂದು, ₹100 ಒಂದು. ನೋಡಿ ಎಲ್ಲ ಸೇಮ್ RBI ಹೆಂಗಿದೆಯಾ ಆ ಥರ ಆಗುತ್ತೆ. ₹200 ನೋಟ್ ಒಂದು, ₹500 ನಾವು ಒಂದು, ₹2000 ನೋಟು ಈ ಥರ ಬರ್ತಿದೆ. ನಿಮಗೆ ಎಷ್ಟು ಬೇಕಾದರೂ ಮಾಡ್ಕೊಬೋದು. ಇಲ್ಲ ನೋಟ್ ಕಡಿಮೆ ಮಾಡ್ಕೊಬೋದು. ಏನಿಲ್ಲ, ಏನಂದರೆ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಿಮೆ ಮಾಡ್ಕೊಬೇಕು. ಈಗ ನಾವು ಒಂದು ಇದಕ್ಕೆ ಮಾಡೋಣ ಮೊದಲಿಗೆ. ಈಗ ನೋಡು ₹50 ಇಲ್ಲ ಅಲ್ಲ, ಆ್ಯಕ್ಚುಲಿ ₹50 ಬೇಡ ಅಂತ ಹಿಂಗೆ ಬರೋಲ್ಲ. ನೋಡಿ ₹20 ಐತೆ, ₹20 ನೀವು ಇದು ಮಾಡ್ಬೋದು. ಫಸ್ಟ್ ₹2 ಹಾಕೋಣ, ಸರಿನಾ? ಆಯಿತು, ಹಾಕೋಣ. ₹2 ಒಂದು, ₹5 ಒಂದು, ₹10 ಒಂದು, ಸಾಕಷ್ಟು ಹಾಕೋಣ. ಇದು ಬೇಡ. ಲೋಡು ಡಿಜಿಟಲ್ ರುಪಿ ಅಂತ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲೇ ತೋರಿಸುತ್ತೆ ಯಾವ್ಯಾವ ನೋಟುಗಳನ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ, ಎಷ್ಟು ಸೆಲೆಕ್ಟ್ ಮಾಡಿದ್ದೀರಾ ಅಂತಾನೆ. ಒಂದು ನೋಟ್ ಬಂದ್ಬಿಟ್ಟು ₹2, ಒಂದು ನೋಟ್ ಬಂದ್ಬಿಟ್ಟು ₹5, ಒಂದು ನೋಟ್ ಬಂದ್ಬಿಟ್ಟು ₹10. ಈಗ ₹500 ನಾವು ಸೆಲೆಕ್ಟ್ ಮಾಡ್ಕೊಬೋದು, ಎಲ್ಲ ಮಾಡ್ಕೊಬೋದು. ಈ ಥರ ನೋಡ್ಕೊಬೋದು. ಮತ್ತು ಲೋಡ್ ಡಿಜಿಟ್ ರುಪೀಸ್ ಅಂತ ಇತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಕೌಂಟು ಕೇಳುತ್ತೆ, ಅಥವಾ UPI ಅಕೌಂಟ್ ನಂಬರ್ ಕೇಳುತ್ತೆ. ಯಾವ್ದು ಬೇಕಾದ್ರೂ ಹಾಕೊಬೋದು. ನಮ್ಮ ಅಕೌಂಟಿಗೆ ಆ್ಯಡ್ ಆಗಿರೋದ್ರಿಂದ ನಾವು ಹಾಕೊತೀವಿ. ಈ ಥರ ಲೋಡ್ ಆಗುತ್ತಲ್ಲ, ಇಲ್ಲಿ ಲೋಡ್ ಸಮೇತ ತೋರಿಸ್ತೈತಿ. ಮತ್ತೆ ನೋಡಿ, ನಿಮ್ಮ ಅಕೌಂಟ್ ನಂಬರು ಎಲ್ಲ ತೋರಿಸ್ತೈತಿ. ಇಲ್ಲಿ ನಿಮ್ಮ ಹೆಸರು ಎಲ್ಲ ಡಿಜಿಟಲಿದೆ. ಇಲ್ಲಿ ಕ್ಲಿಕ್ ಮಾಡಿ ಲೋಡ್ ಡಿಜಿಟಲ್ ರುಪೀಸ್ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಬಂದ್ಬಿಡ್ತೈತೆ. ಡಿಜಿಟಲಿ ರುಪೀಸ್ ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂತು. ಮತ್ತು ಕಾಯಿನ್ಗಳು ಇದ್ದಾವೆ, ₹1 ಕಾಯಿನ್ ಇದ್ದಾವೆ, ಮತ್ತು ₹50 ಕಾಯಿನ್ ಎರಡು ಇದ್ದಾವೆ. ಎರಡು ಬೇಕಾದ್ರೂ ಮಾಡ್ಕೊಬೋದು. 50 ಪೈಸೆ ಕಾಯಿನ್, ಸಾರಿ, 50 ಪೈಸೆ ಕಾಯಿನು, ₹1 ಕಾಯಿನು, ಇವನು ಬೇಕಾದರೆ ಹಾಕ್ಕೊಬೋದು. ನೀವು ಲೋಡ್ ಮಾಡ್ಕೊಬೋದು. ಎಷ್ಟಿದೆ ಅಂತಲೂ ಇಲ್ಲೂ ನೋಡ್ಬೋದು. ಹಾಗೆ ಸೇಮ್ ಗೊತ್ತಲ್ಲ, ಕನ್ಫರ್ಮ್ ಕೊಟ್ಟರೆ ಸೀದಾ ಹೋಗ್ಬಿಡ್ತೈತೆ ಅದರೊಳಗೆ. ಅಕೌಂಟಿಂದ ಅದರೊಳಗೆ ಸೀದಾ ಹೋಗ್ಬಿಡ್ತೈತೆ. ₹19 50 ಪೈಸೆ ಐತೆ ನನ್ನ ಹತ್ರ. ಈಗ ಹೋಮ್ ಪೇಜ್ಗೆ ಹೋಗೋಣ. ಹೋಮ್ ಪೇಜಿಗೆ ಹೋದಾಗ ನೋಡಿ, ಇಲ್ಲೇ ನಿಮ್ಮ ಹತ್ರ ಎಷ್ಟಿದೆ, ₹17 ಒಂದು, ಮತ್ತು ₹2 50 ಪೈಸೆ 2 ಸತಿ ಲೋಡ್ ಮಾಡ್ಕೊಂಡಿದ್ದೀವಿ ಈ ವಾಲೆಟಲ್ಲಿ. ಈಗ ಸೆಂಡ್ ಮನಿ ಅಂತ ಹೋದ್ರೂ ಯಾರಿಗಾನ ಸೆಂಡ್ ಮಾಡಬೇಕಂದ್ರೆ ಫೋನ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಮತ್ತು QR ಕೋಡ್ ಈ ಥರ ಹಾಕ್ಬೋದು. ಇದೇ ನಂಬರ್ಗೆ ಹಾಕೋಣ, ಕ್ಲಿಕ್ ಮಾಡೋಣ. ₹2 ಒಂದು ಹಾಕ್ತಾಯಿದ್ದೀವಿ, ₹5 ಒಂದು. ಸೆಂಡ್ ರುಪಿ ಅಂತ ಕೊಟ್ಟರೆ ಸೀದಾ ₹17, ₹2 ಮತ್ತು ₹5 ಸೀದಾ ಅವ್ರ ಅಕೌಂಟ್ಗೆ ಹೋಗುತ್ತೆ. ಈಗ ಬೇಡಪ್ಪ ನಿಮಗೆ ದುಡ್ಡು ಕಾಯಿನ್ಗಳು, ಇವಾಗ ಡಿಜಿಟಲಿ ರುಪಿ ರಿಟರ್ನ್ ತಗೊಂಬೋದು ಹೆಂಗಪ್ಪ ಅಂದರೆ, ಈಗ ಮತ್ತೆ ಇಲ್ಲಿ ಹೋಗೋದು ರಿಡಮ್ಸ್ ಅಂತ ಆಯ್ತಲ್ಲ, ಅಲ್ಲಿ ಕ್ಲಿಕ್ ಮಾಡೋದು. ಅಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗೆ 2 ನೋಟ್ ಇದೆ ನೋಡಿ, ₹2 ನಾವು, ₹5 ನಾವು ಒಂದಿದೆ.
10 ರೂಪಾಯಿದು ಒಂದಿದೆ. ಇಷ್ಟಿರೋದು ನನ್ನ ಹತ್ರ. ಮತ್ತು ಈ ಕಾಯಿನ್ ಬೇರೆ ಇದೆ. ಒಂದು ಕಾಯಿನು 50 ಪೈಸೆ ಒಂದು ಕಾಯಿನು, ಮತ್ತು 1 ರೂಪಾಯಿದು 50 ಪೈಸೆ ಕಾಯಿನ್ ಒಂದಿದೆ. 10 ರೂಪಾಯಿದು ನೋಟ್ ಒಂದಿದೆ. 5 ರೂಪಾಯಿದು ಒಂದು ನೋಟಿದೆ. 2 ರೂಪಾಯಿನೂ 2 ಇದ್ದಾವೆ ನೋಟು. ಇವನ್ನ ಈ ಕೆಳಕಂದರೆ ಮ್ಯಾಲ್ಕಂದರೆ ಇರೋ ನೋಟ್ಗಳು ಇದಾಗೋಗುತ್ತೆ. ಏನು ಹೇಳಿ, ರಿಡಮ್ಸ್ ಆಗೋಗುತ್ತೆ, 0 ಆಗುತ್ತೆ. ಅದೇ ಕೆಳಕಂದರೆ ಆ್ಯಡ್ ಆಗುತ್ತಾ ಹೋಗುತ್ತೆ. ಈ ಥರ ನೋಡಿ, ತಿರ್ಗಿ ಮ್ಯಾಲ್ಗೆ ಹೊತ್ತಿರಿ ಬರೋಲ್ಲ. 2 ರೂಪಾಯಿ ಇತ್ತು, 2 ರೂಪಾಯಿ ನಿನ್ನ ಅಕೌಂಟಿಗೆ ಬರುತ್ತೆ. ಈಗ 10 ರೂಪಾಯಿ ಇತ್ತು, 10 ರೂಪಾಯಿನೂ ಬರುತ್ತೆ. ಇದು 1 ರೂಪಾಯಿ ಇತ್ತು, 1 ರೂಪಾಯಿ ಕಾಯಿನೂ ಬೀಳುತ್ತೆ. ಈ ಥರ ಬಂದಾಗ ನೆಕ್ಸ್ಟು ರಿಡಮ್ಸ್ ಡಿಜಿಟಲ್ ರುಪಿ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ ಕಾಣುತ್ತೆ, ನಿಮ್ಮ ಹೆಸರು ಮತ್ತು ಅಕೌಂಟ್ ನಂಬರ್. ಅದ್ರ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಅಂತ ಕೊಡಿ. ಕನ್ಫರ್ಮ್ ಅಂತ ಕೊಟ್ಟು ರಿಡಮ್ಸ್ ಡಿಜಿಟಲ್ ರುಪೀಸ್ ಅಂತ ಐತಲ್ಲ, ರಿಡಮ್ ಡಿಜಿಟಲ್ ರುಪಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಷ್ಟು ನೋಟ್ಗಳಿದಾವಲ್ಲ, ಮತ್ತೆ ಇಲ್ಲಿ ಪಿನ್ ನಂಬರ್ ಹಾಕ್ಬೇಕು. ಮತ್ತೆ ಪಿನ್ ನಂಬರ್ ಹಾಕಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡಿ. ಅವಾಗ ನಿಮ್ಮ ಅಕೌಂಟಿಗೆ ಬೀಳುತ್ತೆ ಅಮೌಂಟ್ ಸೀದಾ. ಇಲ್ಲಿ ನೋಡಿ 0 ಆಯ್ತು ಬ್ಯಾಲೆನ್ಸ್, ಕರೆಂಟ್ ಬ್ಯಾಲೆನ್ಸ್ 0 ಆಯಿತು. ನಮ್ಮ ಅಕೌಂಟಿಗೆ ಬಂದು ಮೆಸೇಜು ಬಂದು ನೋಡಿ. ಈ ಥರ ಮಾಡ್ಕೊಬೋದು ನೀವು. ಎಲ್ಲೇ ಹೋದ್ರೂ ಇವಾಗ ನಾವು ಅಕಸ್ಮಾತ್ ಬೇರೆ ಸ್ಕ್ಯಾನ್ ಮಾಡಿ ಕಳಿಸ್ಬೇಕಾದ್ರೆ ಅಕೌಂಟ್ ಹಿಸ್ಟ್ರಿ ಬರೋಲ್ಲ. ಇದೆಲ್ಲ ಓನ್ಲಿ ಇದ್ರೊಳಗೆ ಕಾಯ್ಕೊಂಡಿರೋದು ಮತ್ತು ಬೇರೆ ಕಳಿಸಿರೋದು ಇದ್ರೊಳಗೆ ತೋರಿಸೋದು. ಅಷ್ಟು ಬಿಟ್ಟರೆ ಯಾವುದೇ ಪಾಸ್ಬುಕ್ನಲ್ಲಿ ನಿಮಗೆ ತೋರಿಸೋದಿಲ್ಲ ಯಾವುದೇ ಹಿಸ್ಟ್ರಿಗಳು. ಇದ್ರಾಗ ಮಾತ್ರ ಮಾಡಿದರೆ. ಇಲ್ಲಾಂದರೆ ನೀವು ಹಂಗೇ ಫೋನ್ಪೇ ಗೂಗಲ್ ಪೇನೂ ಮಾಡ್ಕೊಬೋದು. ಅದಕ್ಕಿಂತ ಇದೇ ಬೆಟ್ರು. ಕ್ರಿಪ್ಟೋ ಕರೆನ್ಸಿ ಈಗ ಆಧುನಿಕ ಜಗತ್ತಿನಲ್ಲಿ ಎಲ್ಲವೂ ಡಿಜಿಟಲೀಕರಣ ಆಗಿದ್ದಾವೆ. ಈ ಆಧುನಿಕ ಜಗತ್ತಲ್ಲಿ ಎಲ್ಲವೂ ಡಿಜಿಟಲ್ಕರಣ. ಹಾಗಾಗಿ ಭಾರತ ಸರ್ಕಾರ ಮತ್ತು ಆರ್ ಬಿ ಐಯು ಈ ಪ್ಲ್ಯಾನ್ ಮಾಡಿ ಕ್ರಿಪ್ಟೋ ಕರೆನ್ಸಿ ಮೇಲಿನಂತಹ ನಿಯಂತ್ರಣವನ್ನು ತರಬೇಕು ಅಂತ ಈ ರುಪಿ ಎಂಬುದನ್ನ ಲಾಂಚ್ ಮಾಡಿದ್ದಾರೆ. ಈ ರುಪಿಯನ್ನು ನೀವೆಲ್ಲರೂ ಸದುಪಯೋಗ ಪಡಿಸ್ಕೊಬೇಕು. ಮತ್ತೀಗ ಇದು ನೆಕ್ಸ್ಟ್ ಇದೇನೆ ಈ ಭಾರತದಲ್ಲಿ ನಡೆಯೋದು. ಯಾವುದೇ ಮೋಸ ಹೋಗದಲೇ ನೀವು ನಿಮ್ಮ ಇದನ್ನು ವಾಲೆಟ್ನ ಜೋಪಾನವಾಗಿ ಇಟ್ಕೊಂಡಿರಿ. ಯಾರಿಗೂ ಯಾವುದೂ ಶೇರ್ ಮಾಡೋಕ್ಕೆ ಹೋಗ್ಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡ್ರಿ. ನೀವು ಆಗೋದಲ್ದೇ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಈ ಥರ ವಾಲೆಟಲ್ಲಿದೆ, ಈ ಥರ ಇರುತ್ತೆ, ಮತ್ತು ಅವ್ರದ್ದು ಸಬ್ಸ್ಕ್ರೈಬ್ ಮಾಡಿಸ್ರಿ. ಅವ್ರಿಗೂ ವಿಡಿಯೋ ತೋರಿಸ್ರಿ, ನೋಡಲಿ ಚೆನ್ನಾಗಿದೆ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.